ಬಟ್ ಇತ್ತೀಚೆಗೆ ನಮಗೆ ದೊಡ್ಡ ಸವಾಲು ಬಂದಿರತಕ್ಕಂಥದ್ದು ಸೈಬರ್ ಸೆಕ್ಯುರಿಟಿ. ಸೈಬರ್ ಸೆಕ್ಯುರಿಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಪ್ರಪಂಚದಲ್ಲಿ ಆಗ್ತಾಯಿದೆ. ನಮ್ಮದು ಬರೀ ಕರ್ನಾಟಕ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಆಗ್ತಾಯಿದೆ. ಅಮೇರಿಕಾದಲ್ಲೇ ಆಗುತ್ತೆ, ಯಾವ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರೀಸಲ್ಲಾಗುತ್ತೆ, ಎಲ್ಲ ಕಡೆನೂ ಆಗುತ್ತೆ, ನಮ್ಮಲ್ಲೂ ಆಗುತ್ತೆ. ನಾವು ಹೊರದೇಶಕ್ಕೆ ಅಥವಾ ಹೊರದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಯಾಕೆ ಕರ್ನಾಟಕದಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿದರೆ, ನಮ್ಮ ಟೆಕ್ನಾಲಜಿಕಲ್ ಬೇಸ್ ಇದೆಯಲ್ಲ, ಅದು ಬೇರೆ ರಾಜ್ಯದಲ್ಲಿಲ್ಲ. ಅಂದರೆ ಅಷ್ಟು ವೈಡರ್ ನೆಟ್ವರ್ಕಿಂಗ್ ಇಲ್ಲ, ಅಡ್ವಾನ್ಸ್ಡು ಇಲ್ಲ. ಕರ್ನಾಟಕದಲ್ಲಿ ಬೀಯಿಂಗ್ ಒನ್ ಆಫ್ ದಿ ಪವರ್ ಸೆಂಟರ್ ಆಫ್ ದಿಸ್ ಟೆಕ್ನಾಲಜಿ, ಆಟೋಮ್ಯಾಟಿಕಲಿ ನಾವು ವಿ ಆರ್ ಎಕ್ಸ್ಪೋಸ್ ಟು ಟೆಕ್ನಾಲಜಿ. ಅದರಿಂದ ಆಗುತ್ತೆ. ನಾವು ಇಲ್ಲಿಯವರೆಗೂ ಏನಾಯಿತು, ಈ ಸೈಬರ್ ವಿಚಾರದಲ್ಲಿ ನಾವೇ ಫಸ್ಟು, ಕರ್ನಾಟಕನೇ ಫಸ್ಟು ಇಡೀ ದೇಶದಲ್ಲಿ. ಒಂದು ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದು ನಾವೇ ಫಸ್ಟು, ಥ್ಯಾಂಕ್ಸ್ ಟು ಇನ್ಫೋಸಿಸ್. ಅವರು ನಮಗೆ ಒಂದಿಷ್ಟು ಸಹಾಯ ಮಾಡಿದರು. ಇದನ್ನಿಟ್ಕೊಂಡು ನಾವು ಸೈಬರ್ ಸ್ಟೇಷನ್ ಮಾಡಿ ಸೈಬರ್ ಆ್ಯಕ್ಟಿವಿಟೀಸ್ ಏನಾಗುತ್ತೆ ಏನು ಹೋಗುತ್ತೆ ಅಂತ ಹೇಳಿ ಅದನ್ನು ಮಾನಿಟ್ರ್ ಮಾಡೋದಕ್ಕೆ ಲ್ಯಾಬೊರೇಟ್ರೀಸ್ ಎಲ್ಲ ಮಾಡಿದೋ. ಇವತ್ತು ವಿ ಹ್ಯಾವ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಬೊರೇಟ್ರಿ ಇನ್ ದ ಕಂಟ್ರಿ. ಅದು ಭಾಳ ಚೆನ್ನಾಗಿ ನಡೀತಾ ಇದೆ. ಅದಾದಮೇಲೆ ನಾವೇನು ಮಾಡಿದೋ ಅಂದರೆ 43 ಸೈಬರ್ಗೆ ಸ್ಪೆಷಲ್ ಸ್ಟೇಷನ್ಸನ್ನು ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ. 43 ಸೈಬರ್ ಪೊಲೀಸ್ ಸ್ಟೇಷನ್ಸು. ಹಾಗಂದರೆ ಎಲ್ಲರೂ ಅಲ್ಲಿಗೆ ಹೋಗಬೇಕಾ ಅಂತ ಪ್ರಶ್ನೆ. ನಾಟ್ ನೆಸೆಸರಿ. ಎಷ್ಟು 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದೆ, ಅವನು ಸೈಬರ್ ಕೇಸ್ ತೊಗೊಂಡು ಅದನ್ನು ಅವನು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು ರೆಗ್ಯುಲರ್ಗೆ ಸೈಬರ್ ಸ್ಟೇಷನ್ಗೆ. ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ. ಇವತ್ತು 24-25ಕ್ಕೆ ಇಫ್ ಐ ಆಮ್ ಕರೆಕ್ಟ್ 22,000 ಕೇಸಸ್ ರಿಜಿಸ್ಟರ್ ಮಾಡಿದ್ವು. ಕಳೆದ ವರ್ಷ ಕೂಡ 24,000 ರಿಜಿಸ್ಟರ್ ಮಾಡಿದ್ವಿ. ಈ ವರ್ಷ 14,000 ಆಗಿದೆ. 14,000 ಆಗಿದೆ. 14 ಅಂದರೆ 1 ಇಯರಲ್ಲಿ 25-26ಗೆ. ಅದಕ್ಕೆ ಕಾರಣ ಕೊಡ್ತೀನಿ. ನಾವು ಏನು ಮಾಡೋದು ಅಂದರೆ, ಈ ಸೈಬರಿಗೆ ನಾವು ಒಂದು ಫೋಕಸ್ ಮಾಡಬೇಕು. ಬೇರೆ ಅಪರಾಧಗಳು ಕಡಿಮೆ ಆಗಿದೆ, ಆದರೆ ಸೈಬರ್ ಜಾಸ್ತಿ ಆಗಿದೆ. ಅಂದಮೇಲೆ ಇದು ಇನ್ಮೇಲೆ ನಮಗಿದೆ ಒಂದು ಮೇಜರ್ ಇಶ್ಯೂ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದರೆ, ಈಗ ನಾವು ಪ್ರಿಸನ್ನಿಗೆ ಒಬ್ಬ DGನ ಇಟ್ಕೊಂಡಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪ್ರಿಸನ್ ನೋಡ್ಕೊಳ್ಳೋಕ್ಕೆ ಒಬ್ಬರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ. CID ನೋಡ್ಕೊಳ್ಳೋಕ್ಕೆ ಒಬ್ಬ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇದ್ದಾರೆ, ಅಂದರೆ ಸೀನಿಯರ್ ಮೋಸ್ಟ್ ಆಫೀಸರ್ಸು. ಫೈರು, ಹೋಮ್ ಗಾರ್ಡ್ಸು ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಂದು DGP ಇದ್ದಾರೆ, ಡೈರೆಕ್ಟರ್ ಜನರಲ್. ಸೊ ವೈ ನಾಟ್ ವಿ ಕ್ರಿಯೇಟ್ ಒನ್ ಮೋರ್ ವರ್ಟಿಕಲ್, ಇನ್ನೊಂದು DG ಪೋಸ್ಟನ್ನೇ ಯಾಕೆ ಕ್ರಿಯೇಟ್ ಮಾಡಿ ಅದಕ್ಕೆ ನಾವು ಫೋಕಸ್ ಮಾಡಬಾರ್ದು ಅಂಥೇಳಿ ಈಗ ಒಬ್ಬರ DGನ ಅಪಾಯಿಂಟ್ ಮಾಡಿದ್ದೀವಿ. ಅವರು ಒಂದು DG ಅಂದರೆ ಹೈರಾರ್ಕಿ ಕೆಳಗಡೆ ಆಟೋಮ್ಯಾಟಿಕಲಿ ADG, IG, DGಗಳೆಲ್ಲ ಬಂದುಬಿಡ್ತಾರೆ. ಸೊ ಅವ್ರ ಕೆಲಸ ಏನಪ್ಪ ಅಂದರೆ, ನಾವು ದಿ ಎಂಟೈರ್ ಸೈಬರ್ ಸೆಕ್ಯೂರಿಟಿ ಈಸ್ ಗಿವನ್ ಟು ದೆಮ್. ಒಬ್ಬ DG ಅವರು ರೆಸ್ಪಾನ್ಸಿಬಲ್. ಹಾಗಾಗಿ 22,000 ಕಳೆದ ವರ್ಷ ಇದ್ದಿದ್ದು ಈಗ 14,000ಕ್ಕೆ ಬಂದಿದೆ. ಸಂಖ್ಯೆ ಕಡಿಮೆ ಆಗೋಕ್ಕೆ ಏನಂದರೆ ಇಂಟರ್ವೆನ್ಷನ್. ಕೇಸಸ್ಸು ಇಮಿಡಿಯೇಟಾಗಿ ಬಂದ ತಕ್ಷಣವೇ, ನಮ್ಮ ರಿಜಿಸ್ಟ್ರಿ ಆದ ತಕ್ಷಣವೇ ರೆಸ್ಪಾನ್ಸ್ ಮಾಡ್ತಾರೆ. ಈಗ ಫ್ರಾಡ್ಗಳು, ಬ್ಯಾಂಕ್ ಫ್ರಾಡು ಅಥವಾ ಯಾವುದೋ ಒಂದು ಮೆಸೇಜ್ ಕೊಡ್ತಾರೆ, ವಿಚ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಹ್ಯಾಕಿಂಗ್ ಆಗುತ್ತೆ. ನಮ್ಮ ಒಂದು ಸಾರಿ ನಮ್ಮ ಕಾರ್ಪೊರೇಷನ್ನ ಈ ಟೆಂಡರ್ ಸಿಸ್ಟಮ್ ಇದೆಯಲ್ಲ, ಟೆಂಡರ್ ಸಿಸ್ಟಮನ್ನು ಹ್ಯಾಕ್ ಮಾಡಿದರು.
ಅಂದರೆ ಅವಾಗ ಯಾರಿಗೆ ಟೆಂಡರ್ ಕೊಡಿ A1 ಯಾರು ಮಾಡ್ಬೋದು, B ಯಾರನ್ನ ಮಾಡ್ಬೋದು ಅಂತ ಅವನ್ನ ಅಲ್ಲೇ ಮಾಡಿಬಿಡ್ತಾನೆ ಕುಂತಿದ್ದ ಜಾಗದಲ್ಲೇ. ಆ ರೀತಿ ಮಾಡಿದರು. ಕಳೆದ ವರ್ಷ ಅಕಾರ್ಡಿಂಗ್ ಟು ಅವರ್ ಸ್ಟ್ಯಾಟಿಸ್ಟಿಕ್ಸ್ 2250 ಕೋಟಿ ರೂಪಾಯಿ ಇದು ಮಾಡಿದ್ದಾರೆ, ಏನು ಹ್ಯಾಕಿಂಗ್ ಮಾಡಿ ಹಣ ತೊಗೊಂಡಿದ್ದಾರೆ. ಅದು ಡಿಜಿಟಲ್ ಅರೆಸ್ಟ್ ಇರ್ಬೋದು ಅಥವಾ ಬ್ಯಾಂಕ್ ಹ್ಯಾಕಿಂಗ್ ಇರ್ಬೋದು. ಅದರಲ್ಲಿ ನಾವು ಒಂದಷ್ಟು ರಿಕವರಿ ಮಾಡಿದ್ದೀವಿ. 2250 ಕೋಟಿನಲ್ಲಿ ನಾವು ಒಂದಷ್ಟು ರಿಕವರಿ ಮಾಡಿದ್ದೀವಿ. ನಾನು ಕೇಳಿದ್ರೆ ಒಂದು 40% ವಿ ಹ್ಯಾವ್ ರಿಕವರ್ಡ್. ಇನ್ನೂ ಭಾಳಷ್ಟು ರಿಕವರಿ ಆಗಿಲ್ಲ. ಸೊ ಇದೆಲ್ಲವೂ ಕೂಡ ಈಗ ಫೋಕಸ್ ಆಗಿದೆ. ಇಮಿಡಿಯೇಟ್ ರೆಸ್ಪಾನ್ಸ್ ಇದೆ. 1930 ಅಂತೇಳಿ ಒಂದು ನಂಬರ್ ಇದೆ. ಅದಕ್ಕಾಗಿ ಕಡಿಮೆ ಆಗಿದೆ, 14,000ಕ್ಕೆ ಬಂದಿದೆ. ಮತ್ತು ಅವೇರ್ನೆಸ್